ಎಲ್ಲರ ಕಾಲೆಳಿತದೆ ಕಾಲ. ಉಪ್ಪಿ ಡೈಲಾಗ್ ನಂತಿದೆ ಸ್ಯಾಂಡಲ್ವುಡ್ ಭೂಪತಿ ದರ್ಶನ್ರ ಸ್ಥಿತಿ. ಕಾಟೇರ ಯಶಸ್ಸಿನ ಅಲೆಯಲ್ಲಿ ತೇಲುತ್ತಾ ಮತ್ತೊಂದಷ್ಟು ಸಿನಿಮಾ ಬಾಚಿಕೊಂಡು ತನ್ನ ಮಾರ್ಕೆಟ್ ಹೆಚ್ಚಿಸಿಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ದರ್ಶನ್ಗೆ ಸರಿಯಾದ ಏಟೆ ಬಿದ್ದುಬಿಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಈಗ ಸಿನಿಮಾ ನಟ ನಟಿಯರು ಮತ್ತು ರಾಜಕಾರಣಿಗಳು ದರ್ಶನ್ ಬಗ್ಗೆ ಒಬ್ಬೊಬ್ಬರಾಗಿ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅಯ್ಯೋ ತಗಡೆ ಬಂದು ನಮ್ ಕೈಲೇ ಯಾಕೆ ಗುಂಬಿಸ್ಕೊತ್ಯ? ಯಾರು ಗುಮ್ತಾರೋ ಯಾರು ತಗಡು ಅಂತಾರೋ ಆ ತರ ತಗಡುಗಳು ಬೇಕಾದಷ್ಟು ಜನ ನಾನು ಕಣ್ಮುಂದೆ ಮರೆ ಆಗಿರೋದು ನೋಡಿದೀನಿ. ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರೂ ತಗ್ಗಿ ಬಗ್ಗೆ ನಡೆದ್ರೆ ಒಂದು ಒಳ್ಳೆ ಸಿನಿಮಾ ಆಗ್ತದೆ. ತಗಡು ಅಂದ ದರ್ಶನ್ಗೆ ಉಮಾಪತಿ ತಿರುಗೇಟು. ರೇಣುಕಾಸ್ವಾಮಿ ಪರ ದನಿ ಎತ್ತಿದ ಸ್ಯಾಂಡಲ್ವುಡ್. ನಟ ಭಯಂಕರ ದರ್ಶನ್ ಮತ್ತು ರಾಬರ್ಟ್ ನಿರ್ಮಾಪಕ ಡಿ ಉಮಾಪತಿ ನಡುವಿನ ತಗಡಿನ ಕದನ ಇದೀಗ ಮತ್ತೆ ಸ್ಫೋಟ ಆಗಿದೆ. ಉಮಾಪತಿಗೆ ಅಯ್ಯೋ ತಗಡೆ ಎಂದು ದರ್ಶನ್ ಗುಮ್ಮಿದ್ರು. ಆದ್ರೀಗ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ಪೇಚಾಡ್ತಿದ್ದಾರೆ. ಇದೀಗ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿರೋ ನಿರ್ಮಾಪಕ ಉಮಾಪತಿ ಯಾರು ತಗಡು ಯಾರು ಚಿನ್ನ ಅಂತ ಈಗ ಗೊತ್ತಾಗಿದೆ ಅಂತ ದರ್ಶನ್ಗೆ ತಿವಿದಿದ್ದಾರೆ. ಅಲ್ಲದೆ ತಾಳ್ಮೆ ಕೆಲವೊಮ್ಮೆ ಶಕ್ತಿ ಅಂತ ಪಂಚ್ ಕೊಟ್ಟಿದ್ದಾರೆ. ಪಾರದರ್ಶಕ ತನಿಖೆ ಆಗ್ಲಿ ಅಂತ ನಟ ಉಪೇಂದ್ರ ಪೋಸ್ಟ್. ಬರೀ ಉಮಾಪತಿ ಮಾತ್ರ ಅಲ್ಲ, ಈಗ ಸ್ಯಾಂಡಲ್ವುಡ್ ನಟ ನಟಿಯರು ಸಾಲು ಸಾಲಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಮಾತನಾಡ್ತಿದ್ದಾರೆ. ನಿನ್ನೆ ದರ್ಶನ್ ಬ್ಯಾನ್ ಕುರಿತಂತೆ ಪ್ರತಿಕ್ರಿಯಿಸಿದ್ದ ನಟ ಸುದೀಪ್ ಯಾರನ್ನು ಬ್ಯಾನ್ ಮಾಡೋಕ್ಕಾಗಲ್ಲ, ಆದ್ರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ, ಹುಟ್ಟೋ ರೇಣುಕಾಸ್ವಾಮಿ ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹ ಮಾಡಿದ್ರು. ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್, ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು. ಎಲ್ಲೋ ಪಾಪ ಓಡಾಡ್ಕೊಂಡು ಆ ರಸ್ತೆಲ್ಲ ಹತ್ರ ಬಿದ್ದಿದ್ರಲ್ಲ, ಬಾಳ್ ಬದುಕಬೇಕಾದ ರೇಣುಕಾಸ್ವಾಮಿ ಅವರು, ಅವ್ರಿಗೆ ನ್ಯಾಯ ಸಿಗಬೇಕು. ಹುಟ್ಟಬೇಕಾಗಿರೋ ಆ ಮಗುಗೆ ನ್ಯಾಯ ಸಿಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು. ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು. ಸುದೀಪ್ ಹೇಳಿಕೆ ಬೆನ್ನಲ್ಲೇ ನಟ ಉಪೇಂದ್ರ ಕೂಡ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪಾರದರ್ಶಕ ತನಿಖೆಗೆ ಒತ್ತಾಯಿಸಿದ್ದಾರೆ. ದರ್ಶನ್ ಕೇಸನ್ನ ಒಂದೇ ದೃಷ್ಟಿಯಲ್ಲಿ ನೋಡಬಾರ್ದು, ರೇಣುಕಾಸ್ವಾಮಿ ಏನ್ ಮಾಡಿದ್ದ ಅನ್ನೋದನ್ನು ನೋಡಬೇಕಾಗುತ್ತೆ ಅಂತ ನಿರ್ದೇಶಕ ಗುರು ದೇಶಪಾಂಡೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಮಟ್ಟಿಗೆ ಒಂದು ಮರ್ಡರ್ ಆಗಿದೆ ಅಂತಂದ್ರೆ ಒಂದೇ ವ್ಯೂ ಪಾಯಿಂಟ್ ಅಲ್ಲಿ ಕೇಸ್ ನಡಿಬಾರ್ದು. ಅವನ ವ್ಯೂ ಪಾಯಿಂಟ್ ಅಲ್ಲಿ ಸತ್ತಿದ್ದಾನಲ್ಲ, ಸತ್ತಿರೋ ಅನ್ನೋ ಪಾಯಿಂಟ್ ಆಫ್ ಅಲ್ಲಿ ಏನು ತಪ್ಪಾಗಿದೆ ಅಲ್ಲಿ, ಯಾರು ಎಲ್ಲರೂ ಮಾತಾಡ್ತಿರೋದಂದ್ರೆ ದರ್ಶನ್ ಸರ್ ಹಿಂಗೆ ಮಾಡಿದ್ರು, ದರ್ಶನ್ ಸರ್ ಹಿಂಗೆ ಮಾಡಿದ್ರು, ದರ್ಶನ್ ಹಿಂಗೆ ಮಾಡಿದ್ರು ಅಂತ ಮಾತಾಡೋದು. ಆ ಮಟ್ಟಿಗೆ ಹೋಗ್ಬೇಕಪ್ಪ ಅಂದ್ರೆ ಅವನೇನು ಮಾಡಿದ್ದಾನೆ ಅದನ್ನು ಬೇಕಲ್ವಾ ಪಾಯಿಂಟು, ಅದನ್ನು ಪಬ್ಲಿಕ್ಗೆ ಗೊತ್ತಾಗಬೇಕಲ್ವಾ, ಅದನ್ನು ಹೇಳ್ಬೇಕಲ್ವಾ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಮೋಹಕ ತಾರೆ ರಮ್ಯಾ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ರು. ಪ್ರಕರಣ ತನಿಖೆ ನಡೆಸುತ್ತಿರೋ ಪೊಲೀಸರನ್ನ ಶ್ಲಾಘಿಸಿದ್ರು. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ. ಚಿತ್ರದುರ್ಗ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಬಂಧಿಯಾಗಿರೋ ದರ್ಶನ್ ವಿರುದ್ಧ ಬಿಜೆಪಿ ನಾಯಕರು ಕೂಡ ಕೆಂಡ ಕಾರ್ತಿದ್ದಾರೆ. ಕೊಡಗಿನಲ್ಲಿ ಮಾತನಾಡಿರುವ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ದರ್ಶನ್ ಒಬ್ಬ ದುರಹಂಕಾರದ ವ್ಯಕ್ತಿ ಎಂದಿದ್ದಾರೆ. ಇತ್ತ ಚಾಮರಾಜನಗರದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಇವರಿಗೆ ಏನಾಗಿದೆ, ತಲೆಗಿಲೆ ಕೆಟ್ಟಿದೆಯಾ ಅಂತ ಕಿಡಿಕಾರಿದ್ದಾರೆ. ಅತ್ತ ಮಾಜಿ ಸಚಿವ ಬಿಸಿ ಪಾಟೀಲ್ ಮಾತನಾಡಿದ್ದು ಕೊಲೆ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಲಿ ಅಂತ ಆಗ್ರಹಿಸಿದ್ದಾರೆ. ಒಂದು ರೀತಿಯಲ್ಲಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಇಡ್ತಾರೆ. ಆ ರೀತಿಯ ದುರಹಂಕಾರದ ಒಂದು ವ್ಯಕ್ತಿ ಇವತ್ತು ಮರ್ಡರ್ ಮಾಡಿದ್ದಾರೆ ಅಂತ. ಇದು ಫಸ್ಟ್ ಮರ್ಡರೋ ಅಲ್ಲ ಇನ್ನು ಬೇರೆ ಮರ್ಡರ್ ಆಗಿದೆಯೋ ಅದನ್ನು ಕೂಡ ಎಂಕ್ವೈರಿ ಮಾಡಬೇಕು. ಅವರ ಯಾರು ಮ್ಯಾನೇಜರ್ ಇದ್ದಾರೆ ಅವರು ಸುಮಾರು 10 ಕೋಟಿ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತೇಳಿ ಅವರ ಪತ್ರ ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಇವರೇ ಎಲ್ಲಾದರೂ ಪತ್ರ ಇಟ್ಟು ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಅಂತ ಒಂದು ಸಂಶಯ ಬರುತ್ತದೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು, ಕುಡಿತಾ ಇದ್ದಾರೆ, ಇನ್ನೂ ಚೆನ್ನಾಗಿ ಕುಡಿಸ್ಬೇಕು ಅವ್ರಿಗೆ. ದುರಹಂಕಾರ ಇದೆಯಲ್ಲ, ಒಬ್ಬ ಸಿನಿಮಾ ನಟ ಆದ ತಕ್ಷಣ ಇನ್ನೋಸೆಂಟಾಗಿ ಭಾವನಾತ್ಮಕವಾಗಿ ಜನ ಹೆಂಗೆ ಕನೆಕ್ಟ್ ಆಗ್ತಾರೋ ಅದಕ್ಕೆ ಗೌರವ ಕೊಡಬೇಕಲ್ವಾ. ಜನ ಕನೆಕ್ಟ್ ಆಗ್ತಾರೆ, ನನಗೆ ಜೈ ಅಂತಾರೆ ಅಂತ ಹೇಳಿ ರೌಡಿ ಆಗ್ಬಿಡೋದಾ? ಯಾವ ಹಂತದ ರೌಡಿ? ಕೊಲೆ ಮಾಡೋ ಹಂತಕ್ಕೆ ಏನಾಗಿದೆ ಇವ್ರಿಗೆ? ತಲೆ ಕೀಳಿ ಕೆಟ್ಟಿದೆಯಾ? ಇವತ್ತು ಆ ರೇಣುಕಾಸ್ವಾಮಿ ಜೀವ ವಾಪಸ್ ಬರೋದಿಲ್ಲ. ಇವತ್ತು ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಕೇಸ್ನಲ್ಲಿ ಯಾರೇ ತಪ್ಪಿತಸ್ಥರಾಗಿರಲಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಕಾನೂನು ಎಲ್ಲವನ್ನು ಮೀರಿ ಮೇಲೆ ನಿಂತಂಥದ್ದು. ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು.
ಇದೇ ಬಿಸಿ ಪಾಟೀಲ್ ಈ ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿದ್ದಾಗ ನಟ ದರ್ಶನ್ ಕೃಷಿ ರಾಯಭಾರಿಯಾಗಿದ್ರು. ಕಾಲ ಕೆಲವೊಮ್ಮೆ ಮೆರೆಸುತ್ತೆ, ಮತ್ತೆ ಕೆಲವೊಮ್ಮೆ ಮಣ್ಣು ಮುಕ್ಕುವಂತೆ ಮಾಡುತ್ತೆ ಅನ್ನೋದಕ್ಕೆ ದರ್ಶನ್ ಪ್ರಕರಣ ಸ್ಪಷ್ಟ ಸಾಕ್ಷಿಯಾಗಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಉರುಳಾಗ್ತಿದೆ. ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ ರಾಬರ್ಟ್ ತಮ್ಮ ಕೈಯಾರೆ ತಾನೇ ಇಂಥ ದುಸ್ಥಿತಿ ತಂದುಕೊಂಡಿದ್ದು ಪೊಲೀಸರ ಕೈಯಲ್ಲಿ ಸಿಲುಕಿ ಒದ್ದಾಡುವಂತಾಗಿದೆ. ಇದೀಗ ಚಿತ್ರರಂಗದ ಗಣ್ಯರು ಪ್ರತಿಕ್ರಿಯಿಸುತ್ತಿದ್ದು ಅಮಾಯಕನ ಕೊಲೆಗೈದವರಿಗೆ ತಕ್ಕ ಶಿಕ್ಷೆ ಆಗಲಿ ಎಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.